ಅಕ್ಕಿ ಉದ್ದಿನಬೇಳೆ ನೆನೆಸಬೇಕು ಅನ್ನೋ ಟೆನ್ಷನ್ ಇಲ್ಲ. ಇನ್ಸ್ಟೆಂಟಾಗಿ 15-20 ನಿಮಿಷದಲ್ಲೇ ಈ ರೀತಿ ಸಾಫ್ಟ್ ಆದ ಸೆಟ್ ದೋಸೆನ ಮಾಡ್ಕೊಳ್ಬೋದು. ಇದಕ್ಕೆ ಪದಾರ್ಥಗಳು ಕೂಡ ಬಹಳ ಕಡಿಮೆ ಸಾಕಾಗ್ತದೆ. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಮೈ ಚಾನೆಲ್. ಈ ರೀತಿ ಇನ್ಸ್ಟೆಂಟಾಗಿ ಸಾಫ್ಟಾಗಿ ಸೆಟ್ ದೋಸೆನ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲು ಇದಕ್ಕೆ ರವೆ ತಗೊಳ್ಬೇಕು. ಅಕ್ಕಿ ರವೆನಾದರೂ ಆಗುತ್ತೆ, ಅಥವಾ ಉಪ್ಪಿಟ್ಟಿಗೆ ಬಳಸ್ತೀವಲ್ಲ ಆ ರವೆ ಕೂಡ ಆಗ್ತದೆ. ಆದರೆ ಎಲ್ಲವನ್ನು ಒಂದು ಮೆಜರ್ಮೆಂಟಲ್ಲಿ ತೊಗೋಬೇಕು. ನಾನಿಲ್ಲಿ 1 ಕಪ್ ತೊಗೊಂಡಿದ್ದೀನಲ್ಲ, ಅದರಲ್ಲಿ 2 ಕಪ್ ಅಕ್ಕಿ ರವೆ ತೊಗೊಂಡಿದ್ದೀನಿ. ಇದು ಮನೆಯಲ್ಲೇ ಮಾಡಿರುವಂಥ ಅಕ್ಕಿ ರವೆ, ಹಾಗಾಗಿ ತೊಳೆಯೋದೇನೂ ಬೇಡ. ನಾವು ಮಾರ್ಕೆಟಿಂದ ತಂದಿದ್ದಾದರೆ ಒಂದ್ಸಲ ತೊಳೆದು ಯೂಸ್ ಮಾಡಬೇಕು. ಇನ್ನು ಇದಕ್ಕೆ ಅದೇ ಕಪ್ಪಲ್ಲಿ 1 ಕಪ್ ನೀರು ಹಾಕಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೋಬೇಕು. ಈಗ ನೀರೇನು ಜಾಸ್ತಿ ಹಾಕೋದು ಬೇಡ, 1 ಕಪ್ ಸಾಕು. ಇದಾದಮೇಲೆ ನಾವು ಇದಕ್ಕೆ ಅವಲಕ್ಕಿ ಹಾಕೋಬೇಕು. ಅವಲಕ್ಕಿ ಕೂಡ ಹಾಗೆಯೇ ಅದೇ ಅಳತೆಯಲ್ಲಿ 1 ಕಪ್ ಆಗುವಷ್ಟು ಅವಲಕ್ಕಿ ತೊಗೊಂಡ್ರೆ ಸಾಕಾಗ್ತದೆ. 2 ಕಪ್ ರವೆಗೆ 1 ಕಪ್ ಅವಲಕ್ಕಿ ಹಾಕ್ಕೊಂಡ್ರೆ ತುಂಬ ಕರೆಕ್ಟಾಗಿರ್ತದೆ ಅಳತೆ. ಅವಲಕ್ಕಿನ 1-2 ಸಲ ಚೆನ್ನಾಗಿ ತೊಳೆದು ಯೂಸ್ ಮಾಡಬೇಕು. ನಾನಿಲ್ಲಿ ತೊಳೆದಿದ್ದೀನಿ. ನೀರೆಲ್ಲ ತೆಗೆದು ಅದನ್ನು ಕೂಡ ರವೆ ಜೊತೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ಇನ್ನಿದಕ್ಕೆ 3/4 ಕಪ್ ಆಗುವಷ್ಟು ಮೊಸರು ಹಾಕ್ಕೋಬೇಕು. ಮೊಸರು ತುಂಬ ಹುಳಿ ಇದ್ದರೆ ಅರ್ಧ ಕಪ್ ಸಾಕು, ಇಲ್ಲ ಅಂದರೆ 3/4 ಕಪ್ ಹಾಕಿದರೆ ಕರೆಕ್ಟಾಗಿರ್ತದೆ. ಆಮೇಲೆ ಅದೇ ಬೌಲಿಗೆ ನಾನು ನೀರು ಹಾಕಿ 1 ಕಪ್ ನೀರನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಒಂದ್ಸಲ ಮಿಕ್ಸ್ ಮಾಡಿ ಒಂದು ಮುಚ್ಚಳ ಮುಚ್ಚಿ 2 ನಿಮಿಷ ಬಿಟ್ಟರೆ ಸಾಕು. ನಿಮಗೆ ಟೈಮ್ ಇದೆ ಅಂತ ಹೇಳಿದ್ರೆ 5 ನಿಮಿಷ ಬಿಟ್ಟರೆ ಚೆನ್ನಾಗಿರುತ್ತೆ. ಈಗ ನಾನು 2-3 ನಿಮಿಷ ಬಿಟ್ಟಿದ್ದೆ. ಇದು ತುಂಬ ಸಾಫ್ಟ್ ಆಗಿದೆ. ಇವಾಗ ಇದನ್ನು ಗ್ರೈಂಡ್ ಮಾಡ್ಕೋಬೇಕು. ಸ್ವಲ್ಪ ಜಾಸ್ತಿ ಇದೆ ಅಂತ ಹೇಳಿದರೆ 2 ಬ್ಯಾಚಲ್ಲಿ ಇದನ್ನು ಗ್ರೈಂಡ್ ಮಾಡ್ಕೋಬೋದು. ನಾನು ಕೂಡ ಹಾಗೆ ಮಾಡ್ತಾ ಇದ್ದೀನಿ. ನೀರೇನು ಹಾಕೋದು ಬೇಡ, ತುಂಬ ನುಣ್ಣಗೆ ಇದನ್ನು ಗ್ರೈಂಡ್ ಮಾಡ್ಕೋಬೇಕು. ಇಲ್ಲಿ ಒಂದ್ಸಲ ಅಳತೆ ನೋಡೋದಾದರೆ 2 ಕಪ್ ಆಗುವಷ್ಟು ಅಕ್ಕಿ ರವೆ, 1 ಕಪ್ ಅವಲಕ್ಕಿ, 3/4 ಕಪ್ ಮೊಸರು, ಹಾಗೆ 2 ಕಪ್ ನೀರು, ಇದಿಷ್ಟೇ ಹಾಕಿ ಮಿಕ್ಸ್ ಮಾಡಿರುವಂಥದ್ದು. ಈಗ ಇದನ್ನು ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಈಗ ಪಾತ್ರೆಗೆ ಹಾಕ್ಕೊಳ್ಳೋಣ. 2 ಸಲ ರುಬ್ಬಿ ಇದನ್ನು ತೆಗೆದಿಟ್ಕೊಂಡಿದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದ್ಸಲ ಮಿಕ್ಸ್ ಮಾಡಿ 5 ನಿಮಿಷ ಇದನ್ನು ಒಂದು ಮುಚ್ಚಳ ಮುಚ್ಚಿ ಬಿಡ್ತೀನಿ. ಈ 5 ನಿಮಿಷ ಗ್ಯಾಪಲ್ಲಿ ಒಂದು ಚಟ್ನಿ ಮಾಡ್ಕೊಂಡ್ಬಿಡೋಣ. ಮಿಕ್ಸರ್ ಜಾರಿಗೆ ಸ್ವಲ್ಪ ಹುರಿಗಡಲೆ ಹಾಕಿದ್ದೀನಿ. ಖಾರಕ್ಕೆ 3 ಹಸಿಮೆಣಸು, ಹಾಗೆ ಒಂದು ಚಿಕ್ಕ ತುಂಡು ಶುಂಠಿ, ಜೊತೆಗೆ ಸ್ವಲ್ಪ ಹುಣಸೆ ಹಣ್ಣು ಹಾಕ್ತಾ ಇದ್ದೀನಿ. ಹಾಗೆಯೇ ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ನೀವು ಬೇಕಿದ್ರೆ ಪುದೀನ ಕೂಡ ಇಲ್ಲಿ ಹಾಕೋಬೋದು. ಇದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ನೀರು ಹಾಕಿ ಇದನ್ನು ರುಬ್ಕೋಬೇಕು. ನಮಗೆ ಚಟ್ನಿ ಹದಕ್ಕೆ ಎಷ್ಟು ಬೇಕೋ ಅಷ್ಟು ರುಬ್ಕೊಂಡ್ರಾಯಿತು. ಇವಾಗ ಚಟ್ನಿ ರೆಡಿಯಾಗಿದೆ ನೋಡಿ. ತುಂಬ ಸರಳವಾಗಿ ಮಾಡುವಂಥ ಚಟ್ನಿ, ಹಾಗೆ ರುಚಿಯಾಗಿರ್ತದೆ. ಇದಕ್ಕೊಂದು ಸಿಂಪಲ್ಲಾಗಿ ಎಣ್ಣೆ, ಸಾಸಿವೆ ಮತ್ತು ಕರಿಬೇವು ಇಷ್ಟೇ ಹಾಕಿ ಒಗ್ಗರಣೆ ಮಾಡಿದ್ದೀನಿ. ಚಟ್ನಿ ರೆಡಿ ಆಯಿತು. 5 ನಿಮಿಷ ನಾನಿಲ್ಲಿ ಬಿಟ್ಟಿರೋದು ಈ ಹಿಟ್ಟನ್ನು. ಈಗ ದೋಸೆ ಮಾಡ್ಕೋಬೋದು. ದೋಸೆ ಮಾಡೋದಕ್ಕಿಂತ ಮೊದಲು ನಮಗೆ ನೀರು ಕರೆಕ್ಟಾಗಿದೆಯಾ ಅಂತ ಒಂದ್ಸಲ ನೋಡ್ಕೋಬೇಕು. ಇದು ಸೆಟ್ ದೋಸೆ ಆಗಿರೋದ್ರಿಂದ ಹಿಟ್ಟು ತುಂಬ ನೀರಾಗಿರಬಾರ್ದು, ಅಥವಾ ತುಂಬ ಗಟ್ಟಿಯಾಗಿ ಕೂಡ ಇರಬಾರ್ದು. ಮತ್ತು ನಾವು ಇನ್ಸ್ಟೆಂಟಾಗಿ ಮಾಡ್ತಿರೋದ್ರಿಂದ ಒಂದು ಚಿಟಿಕೆಯಷ್ಟು ಸೋಡಾ ಹಾಕಿದ್ದೀನಿ ನಾನಿಲ್ಲಿ. ಹಾಗೆ 1-2 ಸ್ಪೂನ್ ಆಗುವಷ್ಟು ನೀರು ಹಾಕಿ ಮತ್ತೊಂದು ಸಲ ಒಂದೇ ಡೈರೆಕ್ಷನಲ್ಲಿ ಇದನ್ನು 4-5 ಸಲ ಚೆನ್ನಾಗಿ ತಿರುಗಿಸ್ಕೋಬೇಕು. ಈ ರೀತಿ ತಿರುಗಿಸ್ಕೊಂಡ್ರೆ ದೋಸೆ ತುಂಬ ಸಾಫ್ಟಾಗಿ ಬರ್ತದೆ. ಇವಾಗ ಹಿಟ್ಟು ಕರೆಕ್ಟಾಗಿದೆ. ನಾನಿಲ್ಲಿ ತವಾನ ಒಂದು ಕಡೆ ಬಿಸಿ ಆಗೋದಕ್ಕೆ ಇಟ್ಟಿದ್ದೆ. ಕರೆಕ್ಟಾಗಿ ಬಿಸಿ ಆಗಿದೆ. ಈಗ ನಮಗೆ ಬೇಕಾದ ಸೈಜಲ್ಲಿ ದೋಸೆ ಹಾಕ್ಕೊಳ್ಳೋಣ. ನಾನಿಲ್ಲಿ ಚಿಕ್ಕ ಸೌಟ್ ಆಗಿರೋದ್ರಿಂದ 2 ಸೌಟ್ ಆಗುವಷ್ಟು ಹಿಟ್ಟು ಹಾಕಿದ್ದೀನಿ. ಹಾಗೆ ಮೀಡಿಯಮ್ ಸೈಜಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ದೊಡ್ಡ ದೋಸೆ ಮಾಡ್ಕೋಬೇಕು ಅಷ್ಟು ದೊಡ್ಡ ಮಾಡ್ಕೋಬೋದು. ಈ ರೀತಿ ದೋಸೆ ಹಾಕಿದ ಮೇಲೆ ಒಂದು ಲಿಡ್ ಕ್ಲೋಸ್ ಮಾಡಿ 1 ನಿಮಿಷ ಬೇಯಿಸ್ಕೋಬೇಕು. ಈ ರೀತಿ ಮುಚ್ಚಳ ಮುಚ್ಚಿ ಬೇಯಿಸೋದ್ರಿಂದ ದೋಸೆ ಇನ್ನೂ ಸಾಫ್ಟ್ ಆಗ್ತದೆ. ಹಾಗೆಯೇ ನಾವು ಉರಿನ ಮೀಡಿಯಮ್ ಆಗಿ ಇಟ್ಕೊಳ್ಬೇಕು. ಇದೇ ರೀತಿ 2 ಸೈಡು ಸ್ವಲ್ಪ ಹೊತ್ತು ಕಾಯಿಸ್ಕೊಂಡ್ರೆ ತುಂಬ ಸಾಫ್ಟ್ ಆಗಿರೋ ದೋಸೆ ರೆಡಿ ಆಯಿತು. ನಾನಿದನ್ನು ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಂಡು ಇವಾಗ ಇನ್ನೊಂದು ದೋಸೆ ಮಾಡ್ತೀನಿ. ತವಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಹಾಗೆಯೇ 2 ಸೌಟು ಹಿಟ್ಟು ಹಾಕಿ ಮೀಡಿಯಮ್ ಸೈಜಲ್ಲಿ ದೋಸೆ ಮಾಡಿಕೊಂಡು ಒಂದು ಮುಚ್ಚಳ ಮುಚ್ಚಿ 1 ನಿಮಿಷ ಕಾಯಿಸ್ಕೊಂಡು ಆಮೇಲೆ 1-2 ಸಲ ತಿರುಗಿಸಿ ಹಾಕಿ ಕಾಯಿಸ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ದೋಸೆ. ಇಷ್ಟ ಆದರೆ ತುಂಬ ಟೇಸ್ಟಿಯಾಗಿ ದೋಸೆ ರೆಡಿ ಆಗುತ್ತೆ. ಇದಕ್ಕೆ ಟೈಮ್ ಕೂಡ ತುಂಬ ಏನೂ ಬೇಡ, ಕಡಿಮೆ ಸಮಯದಲ್ಲೇ ಮಾಡ್ಕೊಳ್ಳುವಂಥದ್ದು. ಈಗ ಅಷ್ಟು ದೋಸೆಗಳನ್ನು ಮಾಡಿಟ್ಕೊಂಡಿದ್ದೀನಿ ನಾನು. ಹೀಗೆ ಬಿಸಿ ಬಿಸಿ ದೋಸೆನ ನಾನೀಗ ಮಾಡ್ಕೊಂಡಿರೋ ಚಟ್ನಿ ಮತ್ತು ತುಪ್ಪದ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ. ನಿಮಗೆ ನಾನೊಂದು ದೋಸೆನ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ನೋಡಿ. ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ, ನಾವು ಹೋಟೆಲಲ್ಲಿ ಸೆಟ್ ದೋಸೆ ತಿಂತೀವಲ್ಲ ಹಾಗೇ ಇರುತ್ತೆ ಅದರ ಟೆಕ್ಸ್ಚರು. ಮತ್ತು ಇನ್ಸ್ಟೆಂಟಾಗಿ ಮಾಡ್ಕೊಳ್ಳುವಂಥದ್ದು. ಪ್ರತಿದಿನ ನಾವು ಬೆಳಗ್ಗೆ ತಿಂಡಿಗೆ ಹಿಂದಿನ ದಿನ ರಾತ್ರಿಯೇ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ. ಕೆಲವು ದಿನ ರೆಡಿ ಮಾಡ್ಕೊಂಡಿರಲ್ಲ. ಅಂಥ ಸಮಯದಲ್ಲಿ ನಾವು 15-20 ನಿಮಿಷದಲ್ಲಿ ಈ ದೋಸೆ ಮತ್ತು ಚಟ್ನಿ ಎರಡನ್ನೂ ಮಾಡ್ಕೊಂಡ್ಬಿಡಬಹುದು. ಇದರಲ್ಲಿ ಎಣ್ಣೆ ಕೂಡ ಬಹಳ ಕಡಿಮೆ ಬಳಸಿರೋದ್ರಿಂದ ಇದನ್ನು ಹೆಲ್ದಿ ಬ್ರೇಕ್ಫಾಸ್ಟ್ ಅಂತ ಹೇಳ್ಬೋದು. ಬಿಸಿ ಬಿಸಿ ದೋಸೆನ ಈ ರೀತಿ ಚಟ್ನಿ ಜೊತೆ ತಿಂತಾ ಇದ್ದರೆ ದೋಸೆ ಖಾಲಿ ಆಗಿದ್ದೇ ಗೊತ್ತಾಗಲ್ಲ. ಈ ರೀತಿ ತುಂಬ ಸಾಫ್ಟಾಗಿ ಇನ್ಸ್ಟೆಂಟಾಗಿ ಮಾಡ್ಕೊಳ್ಳುವಂಥ ದೋಸೆನ ನೀವು ಟ್ರೈ ಮಾಡಿ. ಹೇಗೆ ಬಂತು ಅಂತ ನಿಮ್ಮ ಅಭಿಪ್ರಾಯವನ್ನು ನನಗೆ ತಿಳಿಸಿ. ಶುಭವಾಗಲಿ. ನಮಸ್ಕಾರ.